ಕ್ಯಾನ್ಸರ್ ಅಂತ ಕೇಳಲಿಕ್ಕೆ ಭಯ ಅಲ್ವಾ? ಕ್ಯಾನ್ಸರ್ಗಿಂತ ಭಯ ಪಡಬೇಕಾಗಿರೋದು ಪಾಪಕ್ಕೆ. ಅದು ಪಾಪ ಅಂದ ತಕ್ಷಣ ನಮ್ಗೆ ಯಾರಿಗೇನು ಅನ್ಸೋದೇ ಇಲ್ಲ ಅಲ್ವಾ? ಕ್ಯಾನ್ಸರ್ ಅಂದ ತಕ್ಷಣ ಏನೋ ಆಗ್ಬಿಡುತ್ತೆ. ಈ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇಲ್ಲಿ 3 ಜನಕ್ಕೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ನಿಮಗೆ? ಅಯ್ಯೋ ನಾನಾ ಅದು ನಾನಾ? ಯುವದಾಸ್ ಅಂತಾರ ಇಲ್ಲಿ ನನ್ನನ್ನೊಬ್ಬ ಹಿಡ್ಕೊಡ್ತಾನೆ, ನನ್ನನ್ನೊಬ್ಬ ಗುರುದ್ರೋಹಿ ಆಗುವನೊಬ್ಬ ನಿಧಾನ ಅಂತ ಹೇಳುವಾಗ ಅದು ನಾನಾ? ಆ ರೀತಿಯಲ್ಲಿ 3 ಜನಕ್ಕೆ ಕ್ಯಾನ್ಸರ್ ಇದೆ ಅಂದಾಗ ಭಯ ಆಗತ್ತೆ. ಯಾಕಂದ್ರೆ ಕೆಲವೊಂದು ಸಿಂಪ್ಟಮ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ ಬಾಡಿಯಲ್ಲಿ, ಬಾಯಿ ಬಿಟ್ಟು ಹೇಳೋದಿಲ್ಲ ಅಷ್ಟೇ. ಸೊ ಅಯ್ಯೋ ಇವ್ರು ಪ್ರಾರ್ಥನೆ ಮಾಡೋರು ಹೇಳಿದ ಮೇಲೆ ಅದು ನನಗೇ ಇರಬೇಕು, ನಂದೇ ಇರಬೇಕು ಅಂತ ಇಲ್ಲದೆ ಇರೋದು ಬಂದು ಸೇರ್ಕೊಳ್ಳುತ್ತೆ. ಆದರೆ ಇಲ್ಲಿರ್ತಕ್ಕಂಥ 30 ಜನರಲ್ಲಿ 25 ಜನರಲ್ಲಿ ಪಾಪ ಇದೆ, ಅದು ಅವ್ರ ಜೀವನವನ್ನು ಹಾಳು ಮಾಡುತ್ತೆ ಅಂದರೆ ಒಬ್ಬನಿಗೂ ಭಯ ಆಗಲ್ಲ. ಆರಾಮಾಗಿ ಆಮೇಲೆ ಹೇಳಿ ಚಪ್ಪಾಳೆ ತರ್ಕೊಂಡು ಹೋಗ್ತೀವಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಹಾಂ, ನಾವು ಎಷ್ಟು ಈ ಲೋಕದಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಬದುಕ್ತಾ ಇದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ಬದುಕ್ತಾ ಇದ್ದೀವಿ. ಸ್ವರ್ಗದಲ್ಲಿ ಸೆಟ್ಲ್ ಆಗಬೇಕು ಅಂತ ಆಸೆ ಪಡೋನಿಗೆ ಇಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ದೇವರ ಸೇವಕ, 3 ಜನರಲ್ಲಿ ಇಲ್ಲಿ ಮಾರಕವಾದ ಪಾಪ ಇದೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕ್ಷಮಿಸ್ತೀನಿ, ನೀನು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಟ್ಟು ಬರೋದಾದರೆ ಖಂಡಿತವಾಗಲೂ ನಿನಗೆ ಸ್ವರ್ಗ ರಾಜ್ಯದ ಬಾಗಿಲು ಓಪನ್ ಇದೆ ಅಂತ. ಎಷ್ಟು ಜನ ಪಶ್ಚಾತ್ತಾಪ ಪಡ್ತೀವಿ?